ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಪೆಟಿ ಕ್ಯಾಶ್ ಬುಕ್ ಬಗ್ಗೆ ನೋಡೋಣ. ಪೆಟಿ ಕ್ಯಾಶ್ ಬುಕ್ ಮೇಲೆ ನಿಮಗೆ 6 ಮಾರ್ಕ್ಸ್ಗೆ ಒಂದು ಕ್ವಶನನ್ನು ಕಂಪಲ್ಸರಿಯಾಗಿ ಯಾವಾಗಲೂ ಕೂಡ ಕೇಳ್ತಾನೆ ಬಂದಿದ್ದಾರೆ ಆ್ಯಂಡ್ ತುಂಬ ಈಸಿಯಾಗಿರುತ್ತೆ. ಇವತ್ತಿನ ಒಂದೇ ವಿಡಿಯೋ ಸಾಕು ಪೆಟಿ ಕ್ಯಾಶ್ ಬುಕ್ನ ಬೇಸಿಕ್ ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಳೋದಕ್ಕೆ. ಹಾಗಿದ್ರೆ ಈ ಪೆಟಿ ಕ್ಯಾಶ್ ಬುಕ್ ಅಂದರೆ ಏನು? ಸಿ, ಇಟ್ ಈಸ್ ಎ ಟೈಪ್ ಆಫ್ ಕ್ಯಾಶ್ ಬುಕ್ ಇನ್ ವಿಚ್ all the petty expenses or small expenses are recorded in a chronological order. ಹಾಗಂತ ಅಂದರೆ ಹೆಸರೇ ಹೇಳೋ ಥರ ಪೆಟಿ ಎಕ್ಸ್ಪೆನ್ಸಸ್ ಅಂದರೆ ಸಣ್ಣ ಎಕ್ಸ್ಪೆನ್ಸಸ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡುವಂಥದ್ದು ಯಾವುದು? ಪೆಟಿ ಕ್ಯಾಶ್ ಬುಕ್ ಅಂತ ಹೇಳಿ. ಇದು ಒಂದು ಟೈಪ್ ಆಫ್ ಕ್ಯಾಶ್ ಬುಕ್. ಕ್ಯಾಶ್ ಬುಕ್ಕಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ, ನಿಮಗೆ ಗೊತ್ತಿದೆ ಹೌದಾ? ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಇದೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇದೆ. ಅದೇ ರೀತಿಯಲ್ಲಿ ಪೆಟಿ ಕ್ಯಾಶ್ ಬುಕ್ ಕೂಡ ಒಂದು. ಇದರಲ್ಲಿ 2 ಮೆಥಡಲ್ಲಿ ನಾವು ಕ್ಯಾಶ್ ಬುಕ್ಕನ್ನು ಪ್ರಿಪೇರ್ ಮಾಡ್ಬೋದು. ಮೊದಲನೇದಾಗಿ ಸಿಂಪಲ್ ಪೆಟಿ ಕ್ಯಾಶ್ ಬುಕ್, ಎರಡನೇದಾಗಿ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್. ಬಟ್ ಈ ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಅಂತ ಏನಿದೆ ಇದು ಪ್ರಾಕ್ಟೀಸಿಗೆ ಇಲ್ಲ. ಅದೇ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಈ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಂದರೆ ಏನು? ಸಾಮಾನ್ಯವಾಗಿ ಈ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ಗಳನ್ನು ಮೇಂಟೈನ್ ಮಾಡೋದಕ್ಕೆ ಒಬ್ಬ ಬೇರೆ ಕ್ಯಾಶಿಯರ್ನ ನೇಮಕ ಮಾಡ್ಕೋತಾರೆ. ಹಾಗಂತ ಅಂದರೆ ಪೆಟಿ ಎಕ್ಸ್ಪೆನ್ಸಸ್ ಅಂತಂದರೆ ಇವಾಗ ನೋಡಿ ಟೆಲಿಫೋನ್ ಚಾರ್ಜಸ್ ಆಗ್ತಾ ಇರುತ್ತೆ, ಸ್ಟೇಷನರಿ ಎಕ್ಸ್ಪೆನ್ಸಸ್ ಇರುತ್ತೆ. ಸ್ಟೇಷನರಿ ಅಂತ ಅಂದರೆ ಪೆನ್, ಪೆನ್ಸಿಲ್, ರಬ್ಬರ್, ಪೇಪರ್ಸ್ ಇವುಗಳನ್ನು ಪರ್ಚೇಸ್ ಮಾಡಿರುವಂಥದ್ದು ಚಿಕ್ಕ ಪುಟ್ಟದ್ದು, ಇವುಗಳಿಗೆಲ್ಲ ನಾವು ಸ್ಟೇಷನರಿ ಅಂತ ಕರೆದ್ಬಿಡ್ತೀವಿ. ಈ ಥರ ಸ್ಟೇಷನರಿ ಎಕ್ಸ್ಪೆನ್ಸಸ್ ಇರುತ್ತೆ, ಪ್ರಿಂಟಿಂಗ್ ಚಾರ್ಜಸ್ ಇರುತ್ತೆ. ಈ ಥರ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ಗಳು ರಿಪೀಟ್ ಆಗಿ ಆಗ್ತಾನೆ ಇರುತ್ತೆ, ಹೌದಾ? ಇವುಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಒಬ್ಬ ಬೇರೆ ಕ್ಯಾಶಿಯರ್ನ ನೇಮಕ ಮಾಡ್ಕೋತಾರೆ. ಅವನು ಪೆಟಿ ಕ್ಯಾಶಿಯರ್ ಅಂತ ಹೇಳಿ. ಮೇನ್ ಕ್ಯಾಶಿಯರ್ ಯಾರಿರ್ತಾನೆ ಅವನೇ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಮೇಂಟೈನ್ ಮಾಡೋದಿಲ್ಲ, ಬದಲಾಗಿ ಪೆಟಿ ಕ್ಯಾಶಿಯರ್ ಈ ಪೆಟಿ ಎಕ್ಸ್ಪೆನ್ಸಸ್ಗಳನ್ನು ಮೇಂಟೈನ್ ಮಾಡ್ಕೋತಾನೆ. ಯಾಕೆ ಈ ಥರ ಮಾಡ್ತಾರೆ? ಮೇನ್ ಕ್ಯಾಶಿಯರ್ ಅದೆಲ್ಲವನ್ನು ರೆಕಾರ್ಡ್ ಮಾಡ್ಬೋದಲ್ವಾ? ಪೆಟಿ ಕ್ಯಾಶಿಯರ್ನ ಯಾಕೆ ಇದಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ? ರೀಸನ್ ಇಷ್ಟೇ, ನಾವು ಮೇನ್ ಕ್ಯಾಶ್ ಬುಕ್ಕಲ್ಲಿ ಸಣ್ಣ ಸಣ್ಣ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಕ್ಯಾಶ್ ಬುಕ್ಕಿನ ಬರ್ಡನ್ ಜಾಸ್ತಿ ಆಗಿಬಿಡತ್ತೆ. ಚಿಕ್ಕ ಚಿಕ್ಕ ಎಂಟ್ರಿಗಳನ್ನೆಲ್ಲ ಹಾಕ್ತಾ ಹೋಗ್ಬಿಟ್ರೆ ಎಂಟ್ರಿಗಳೆಲ್ಲ ಜಾಸ್ತಿ, ಬರ್ಡನ್ಗಳು ಜಾಸ್ತಿ ಆಗುತ್ತೆ, ಹೌದಾ? ಹಾಗಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡ್ತಾವಂತ ಅಂದರೆ ಈ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ಗಳನ್ನು ಮೇಂಟೈನ್ ಮಾಡೋದಕ್ಕೆ ಪೆಟಿ ಕ್ಯಾಶಿಯರ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಸೊ ಅವನ ಕೆಲಸ ಏನು ಅಂತ ಅಂದರೆ ಈ ಪೆಟಿ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಇಂಪ್ರೆಸ್ ಸಿಸ್ಟಮ್. ಇಂಪ್ರೆಸ್ ಸಿಸ್ಟಮಲ್ಲಿ ಪೆಟಿ ಕ್ಯಾಶಿಯರ್ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡುವಂಥದ್ದು. ನಿಮ್ಮ ಸಿಲೆಬಸ್ಸಿಗೂ ಕೂಡ ಅದೇ ಇದೆ. ಇಂಪ್ರೆಸ್ಡ್ ಸಿಸ್ಟಮಲ್ಲಿ ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡೋದಕ್ಕೆ ಕೇಳುತ್ತಾರೆ. ಹಾಗಿದ್ರೆ ಇಂಪ್ರೆಸ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬನು ಮೇನ್ ಕ್ಯಾಶಿಯರ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಈ ಮೇನ್ ಕ್ಯಾಶಿಯರ್ ಏನು ಮಾಡ್ತಾನೆ? ಪ್ರತಿ ತಿಂಗಳು ಸ್ಟಾರ್ಟಿಂಗಲ್ಲಿ ಈ ಪೆಟಿ ಕ್ಯಾಶಿಯರ್ಗೆ ಸ್ವಲ್ಪ ದುಡ್ಡು ಕೊಡ್ತಾನೆ. ಯಾಕೆ ಕೊಡ್ತಾನೆ? ಪೆಟಿ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಪೇ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಏಪ್ರಿಲಲ್ಲಿ ಈ ಮೇನ್ ಕ್ಯಾಶಿಯರ್ ಪೆಟಿ ಕ್ಯಾಶಿಯರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿದ್ದಾನೆ. ಯಾಕೆ? ಏಪ್ರಿಲಲ್ಲಿ ಆಗುವಂತಹ ಎಲ್ಲ ಪೆಟಿ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದಾನೆ. ಈ ಪೆಟಿ ಕ್ಯಾಶಿಯರ್ ಏನು ಮಾಡ್ತಾನೆ? ಅಮೌಂಟನ್ನು ಪೇ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ 1,800 ಈ ಪೆಟಿ ಕ್ಯಾಶಿಯರ್ ಖರ್ಚು ಮಾಡ್ತಾನೆ. ಅಂದರೆ ಪೆಟಿ ಎಕ್ಸ್ಪೆನ್ಸಸ್ಗಳನ್ನು ಪೇ ಮಾಡ್ತಾನೆ. ಟೋಟಲ್ ಆಗಿ ಮಂತಲ್ಲಿ ಆದಂಥ ಖರ್ಚೆಷ್ಟು? 1,800. ಹಾಗಾಗಿ ಎಷ್ಟು ಅಮೌಂಟ್ ಉಳ್ಕೊಳ್ಳುತ್ತೆ? ಮತ್ತು 200 ರೂಪಾಯಿ ಉಳ್ಕೊಳ್ಳುತ್ತೆ, ಹೌದಾ? ನೆಕ್ಸ್ಟ್ ಮಂತ್ ಅಂದರೆ ಮೇ ತಿಂಗಳಲ್ಲಿ ಮತ್ತೆ ಈ ಮೇನ್ ಕ್ಯಾಶಿಯರ್ ಏನು ಮಾಡ್ತಾನೆ? ದುಡ್ಡನ್ನು ಕೊಡ್ತಾನೆ. ಎಷ್ಟು ದುಡ್ಡನ್ನು ಕೊಡ್ತಾನೆ? 1,800 ರೂಪೀಸನ್ನು ಕೊಡ್ತಾನೆ ಪೆಟಿ ಕ್ಯಾಶಿಯರಿಗೆ. ಯಾಕೆ ಕೊಡ್ತಾನೆ? ಮೇ ತಿಂಗಳಲ್ಲಿ ಆಗುವಂಥ ಖರ್ಚುಗಳನ್ನೆಲ್ಲ ಅವನು ಪೇ ಮಾಡಲಿ ಅಂತ ಹೇಳಿ ಕೊಡ್ತಾನೆ. ಸೊ ಟೋಟಲ್ ಆಗಿ ಅಗೇನ್ ಪೆಟಿ ಕ್ಯಾಶಿಯರ್ ಹತ್ರ ಈಗ ಎಷ್ಟು ದುಡ್ಡು ಬಂದಂಗಾಯಿತು? 2,000 ರೂಪಾಯಿ ಬಂದಂಗಾಯಿತು, ಹೌದಾ? ಮೇ ತಿಂಗಳಲ್ಲಿ ಬರುವಂಥ ಪೆಟಿ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಖರ್ಚು ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಮೇ ತಿಂಗಳಲ್ಲಿ ಅವನಿಗೆ 1,500 ಅಷ್ಟು ಖರ್ಚಾಗತ್ತೆ, ಮತ್ತೆ 500 ರೂಪೀಸ್ ಉಳ್ಕೊಂಡ್ಬಿಡತ್ತೆ. ನೆಕ್ಸ್ಟ್ ಏನು ಮಾಡ್ತಾನೆ? ಪೆಟಿ ಕ್ಯಾಶಿಯರ್ ಮೇನ್ ಕ್ಯಾಶಿಯರ್ ಹತ್ರ ಹೋಗಿ ಹೇಳ್ತಾನೆ ಇಷ್ಟಿಷ್ಟು ಖರ್ಚಾಗಿದೆ ಅಂತ ಹೇಳಿ. ನೆಕ್ಸ್ಟ್ ಅಗೇನ್ ಮುಂದಿನ ತಿಂಗಳು ಅಂತ ಅಂದರೆ ಯಾವ್ದು ಬರುತ್ತೆ? ಜೂನ್ ತಿಂಗಳಲ್ಲಿ ಮತ್ತೆ ಮೇನ್ ಕ್ಯಾಶಿಯರ್ ಏನು ಮಾಡ್ತಾನೆ? ಅವನಿಗೆ 1,500 ರೂಪಾಯಿನ ಕೊಡ್ತಾನೆ. ಮತ್ತೆ ಪೆಟಿ ಕ್ಯಾಶಿಯರ್ ಹತ್ರ ಎಷ್ಟು ಅಮೌಂಟ್ ಆಗುತ್ತೆ? 2,000 ಅಮೌಂಟ್ ಆಗುತ್ತೆ. ಇದು ನಾವು ನೆಕ್ಸ್ಟ್ ಮಂತಿಗೆ ಯೂಸ್ ಮಾಡ್ಕೊಳ್ತಾನೆ. ಸೊ ಇದಕ್ಕೇನು ಹೇಳ್ತೀವಿ ನಾವು? ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಈ ಮೇನ್ ಕ್ಯಾಶಿಯರ್ ಸ್ಟಾರ್ಟಿಂಗಲ್ಲಿ ಏನು ಅಮೌಂಟ್ ಕೊಟ್ಟಿರ್ತಾನೆ ಖರ್ಚು ಮಾಡೋದಕ್ಕೆ, ಇದಕ್ಕೆ ನಾವೇನು ಹೇಳ್ತೀವಿ? ಇಂಪ್ರೆಸ್ಡ್ ಅಮೌಂಟ್ ಅಂತ ಹೇಳ್ತೀವಿ. ಅಂದರೆ ಸ್ಟಾರ್ಟಿಂಗಲ್ಲೇ ಅಮೌಂಟನ್ನು ಕೊಡುವಂಥದ್ದು, ಖರ್ಚು ಮಾಡಿ ಅಂತ ಹೇಳಿ ಸ್ಟಾರ್ಟಿಂಗಲ್ಲೇ ಕೊಡುವಂಥದ್ದು. ಆ ಕೊಟ್ಟಿರೋ ದುಡ್ಡನ್ನು ಪೆಟಿ ಕ್ಯಾಶಿಯರ್ ಪೇ ಮಾಡ್ತಾ ಬರ್ತಾನೆ. ನೆಕ್ಸ್ಟ್ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ ಅಷ್ಟು ಅಮೌಂಟ್ ಇದೆ ಅಂತ ಹೇಳಿ ಮೇನ್ ಕ್ಯಾಶಿಯರ್ಗೆ ಅವನು ರಿಪೋರ್ಟ್ ಮಾಡ್ತಾನೆ.
ರಿಪೋರ್ಟ್ ಮಾಡಿ ಆದ ನಂತರ ಮತ್ತೆ ಮುಂದಿನ ತಿಂಗಳ ಖರ್ಚಿಗೆ ಮತ್ತೆ ದುಡ್ಡನ್ನು ಕೊಡ್ತಾನೆ ಮೇನ್ ಕ್ಯಾಶಿಯರ್. ಸೊ ಈ ಥರ ಈ ಪ್ರೊಸೀಜರ್ ಕಂಟಿನ್ಯೂ ಆಗೋದಕ್ಕೆ ನಾವೇನು ಹೇಳ್ತೀವಿ, ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದರದೇ ಆದ ಒಂದು ಸ್ಪೆಸಿಫಿಕ್ ಫಾರ್ಮೆಟ್ ಇರುತ್ತೆ, ನಾವು ಆ ಫಾರ್ಮೆಟನ್ನು ಯೂಸ್ ಮಾಡ್ತೀವಿ ಲೆಕ್ಕ ಮಾಡೋದಕ್ಕೆ. ಹಾಗಿದ್ರೆ ಫಾರ್ಮೆಟ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡ್ಬಿಡೋಣ. ಅದಕ್ಕೂ ಮೊದಲು ಈ ವಿಡಿಯೋಯಿಂದ ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದರಿಂದ ಚಾನಲ್ಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. 70% ಅಷ್ಟು ವ್ಯೂವರ್ಸ್ ವಿಡಿಯೋಗೊಂದು ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ. ಅದರಿಂದ ತುಂಬಾ ಡಿಮೋಟಿವೇಟ್ ಆಗುತ್ತೆ. ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವಿಲ್ಲಿ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ನ ಫಾರ್ಮೆಟ್ ಈ ಥರ ಇರುತ್ತೆ. ಅಮೌಂಟ್ ರಿಸೀವ್ಡ್ ಅಂತ ಒಂದು ಫಸ್ಟ್ ಕಾಲಮ್ ಇರುತ್ತೆ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಹೌದಾ, ಮೇನ್ ಕ್ಯಾಶಿಯರ್ ಪೆಟಿ ಕ್ಯಾಶಿಯರಿಗೆ ಮೊದಲೇ ದುಡ್ಡು ಕೊಟ್ಟಿರ್ತಾನೆ ಅಂತ ಅಂದೆ ಹೌದಾ. ಆ ಕೊಟ್ಟಿರುವ ಅಮೌಂಟನ್ನು ನೀವು ಇಲ್ಲಿ ಬರೀತೀರಿ. ಅಂದರೆ ಅಮೌಂಟ್ ರಿಸೀವ್ಡ್ ಅನ್ನೋ ಕಾಲಮ್ ಇದೆ ಹೌದಾ, ಇಲ್ಲಿ ಬರೀತೀರಿ. ಅದಾದ ನಂತರ ಯಾವ ಡೇಟಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ಡೇಟ್ ಕಾಲಮನ್ನು ಯೂಸ್ ಮಾಡ್ತೀರಿ ಡೇಟನ್ನು ಬರೆಯೋದಕ್ಕೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ಅಂತ ಅಂದರೆ ಯಾವುದಕ್ಕೆ ನೀವು ಖರ್ಚು ಮಾಡಿದ್ದೀರಿ ಅನ್ನೋದನ್ನ ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ವಿ ನಂಬರ್ ಅಂದರೆ ಓಚರ್ ನಂಬರ್ ಅಂತ ಹೇಳಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಓಚರ್ ಇರಲೇಬೇಕಾಗತ್ತೆ. ಅದು ಒಂದು ಎವಿಡೆನ್ಸ್ ಥರ ಟ್ರೀಟ್ ಆಗುವಂಥದ್ದು. ಅಂದರೆ ಟ್ರಾನ್ಸಾಕ್ಷನ್ ನಡೆದಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಏನು ಓಚರ್. ಸೊ ಓಚರ್ ನಂಬರ್ ಇದ್ರೆ ಬರೀತೀರಿ. ನೆಕ್ಸ್ಟ್ ಅಮೌಂಟ್ ಪೇಡ್ ಅಂದರೆ ಎಷ್ಟು ಅಮೌಂಟನ್ನು ಪೇ ಮಾಡಿದ್ದೀರಿ ಅಂತ ಬರೀಬೇಕು. ಅದಾದ ನಂತರ ಇಲ್ಲಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಅನಾಲಿಸಿಸ್ ಆಫ್ ಪೇಮೆಂಟ್ ಅಂದರೆ ಯಾವ ಪರ್ಪಸ್ಸಿಗೋಸ್ಕರ ಖರ್ಚಾಗಿದೆ ಅಂತ ಹೇಳಿ ನೋಡ್ಬೋದು. ಇಲ್ಲಿ 5 ಮೇನ್ ಹೆಡ್ಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಈ ಹೆಡ್ ಅಂಡರಲ್ಲಿ ಯಾವ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಕೆಟಗರೈಸ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮೊದಲನೇದಾಗಿ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂತ ಇದೆ. ಹೆಸರೇ ಹೇಳೋ ಥರ ಪೋಸ್ಟಿಗೆ ಸಂಬಂಧಪಟ್ಟಿದ್ದು, ಟೆಲಿಗ್ರಾಮಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಇದ್ದರೆ ನೀವು ಇಲ್ಲಿ ಬರಿತೀರಿ. ನಾನು ಕೆಲವು ಲೀಸ್ಟನ್ನು ಕೊಡ್ತೇನೆ ನೋಡಿರಿ. ಪೋಸ್ಟೇಜ್ ಚಾರ್ಜಸ್, ಸ್ಟಾಂಪ್ ಚಾರ್ಜಸ್, ಕೊರಿಯರ್ ಸರ್ವಿಸಸ್, ಸ್ಪೀಡ್ ಪೋಸ್ಟ್, ನೆಕ್ಸ್ಟ್ ರಿಜಿಸ್ಟರ್ ಪೋಸ್ಟ್ ಚಾರ್ಜಸ್, ಪೋಸ್ಟ್ ಕಾರ್ಡ್, ಸ್ಟಾಂಪ್, ನೆಕ್ಸ್ಟ್ ಆ್ಯನ್ವಲಪ್ಸ್, ಕೊರಿಯರ್ ಚಾರ್ಜಸ್, ಫ್ಯಾಕ್ಸ್ ಚಾರ್ಜಸ್, ಅಷ್ಟೇ ಅಲ್ಲ ಟೆಲಿಗ್ರಾಮ್ ಚಾರ್ಜಸ್. ಸೊ ಇವುಗಳನ್ನು ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ರು ಅಂತ ಅಂದರೆ ಆ ಅಮೌಂಟನ್ನು ನೀವೆಲ್ಲಿ ಬರೀಬೇಕು, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಹೆಡ್ಡಲ್ಲಿ ಬರೀಬೇಕು. ನೆಕ್ಸ್ಟ್ ಬರುವಂಥದ್ದು ನೋಡಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಂತಂದರೆ ನಿಮಗೆ ಹೆಡ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಟೆಲಿಫೋನಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್, ಫಾರ್ ಎಕ್ಸಾಂಪಲ್ ಟೆಲಿಫೋನ್ ಬಿಲ್, STD ಚಾರ್ಜಸ್, ಟ್ರಂಕ್ ಕಾಲ್ ಚಾರ್ಜಸ್, ಮೆಸೇಜಿಂಗ್ ಚಾರ್ಜಸ್ ಎಕ್ಸೆಟ್ರಾ, ಇವುಗಳೆಲ್ಲ ಇಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡಿ ಕನ್ವೇಯನ್ಸಲ್ಲಿ ಏನೇನು ಬರುತ್ತೆ ನೋಡಿ, ಬಸ್ ಫೇರ್, ಆಟೋ ಫೇರ್, ಟ್ಯಾಕ್ಸಿ ಫೇರ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ರೈಲ್ವೆ ಫ್ರೈಟ್ ಎಕ್ಸೆಟ್ರಾ. ಅಂದರೆ ನೀವು ನಿಮ್ಮ ವರ್ಕರ್ಸಿಗೆ ಏನಾದರೂ ಫೆಸಿಲಿಟೀಸ್ನ ಕೊಟ್ಟಿದ್ದಿದ್ರೆ, ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಏನಾದರೂ ಖರ್ಚುಗಳನ್ನು ನೀವು ಮಾಡಿಸಿದ್ದಿದ್ರೆ, ಆ ಖರ್ಚುಗಳೇನಾದರೂ ಇದ್ದರೆ ಅದನ್ನ ನೀವು ಇಲ್ಲಿ ಬರಿತೀರಿ. ಅಂದರೆ ಟ್ರಾವೆಲ್ ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ಆದಂಥ ಖರ್ಚುಗಳು ಇಲ್ಲಿ ಬರುತ್ತೆ, ಕನ್ವೇಯನ್ಸಲ್ಲಿ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಹೇಳಿ ಹೆಡ್ ಬರುತ್ತೆ. ಇಲ್ಲಿ ಏನೇನು ಬರುತ್ತೆ ನೋಡಿ, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪೆನ್, ಪೆನ್ಸಿಲ್, ರಬ್ಬರ್, ಸ್ಕೇಲ್, ವೈಟ್ ಶೀಟ್, ಕಂಪ್ಯೂಟರ್ ಸ್ಟೇಷನರಿ ಎಕ್ಸೆಟ್ರಾ. ಸೊ ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ ಇದ್ದರೆ ಅದು ಸ್ಟೇಷನರಿ ಮತ್ತು ಪ್ರಿಂಟಿಂಗಲ್ಲಿ ತೊಗೋತೀರಿ ನೀವು. ನೆಕ್ಸ್ಟ್ ನೋಡಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಸಲ್ಲಿ ತುಂಬಾ ಐಟಮ್ಸ್ಗಳು ಬರುತ್ತೆ. ಬಿಕಾಸ್ ಈ 4 ಹೆಡ್ಡಲ್ಲಿ ಬರದೇ ಇರೋದನ್ನು ನೀವು ಮಿಸಲೇನಿಯಸ್ ಹೆಡ್ ಅಂಡರಲ್ಲಿ ಹಾಕ್ತೀರಿ. ಸೊ ಏನೇನು ಬರುತ್ತೆ ಕೆಲವೊಂದನ್ನು ನೋಡ್ಕೊಳ್ಳೋಣ. ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ರಿಪೇರ್ ಚಾರ್ಜಸ್, ಲಾಂಡ್ರಿ ಎಕ್ಸ್ಪೆನ್ಸಸ್, ವೇಜಸ್, ಕ್ಲೀನಿಂಗ್ ಚಾರ್ಜಸ್, ಆಫೀಸ್ ಸ್ಯಾನಿಟೈಸೇಷನ್, ಅನ್ಲೋಡಿಂಗ್ ಚಾರ್ಜಸ್, ಟಿಫಿನ್ ಚಾರ್ಜಸ್, ನ್ಯೂಸ್ ಪೇಪರ್ ಚಾರ್ಜಸ್, ಕೂಲಿ ಚಾರ್ಜಸ್, ಟಿಪ್ಸ್ ಟು ಪ್ಯೂ, ಕಾಫಿ ಎಕ್ಸ್ಪೆನ್ಸಸ್, ಟೀ ಎಕ್ಸ್ಪೆನ್ಸಸ್. ಸೊ ಈ ಥರ ಈ 4 ಹೆಡ್ಡಲ್ಲಿ ಬರದೇ ಇರುವಂಥ ಎಕ್ಸ್ಪೆನ್ಸಸ್ ಇದ್ರವೆಲ್ಲವನ್ನು ನೀವು ಎಲ್ಲಿ ತೊಗೊಳ್ಬೇಕು, ಮಿಸಲೇನಿಯಸ್ಸಲ್ಲಿ ತೊಗೊಳ್ಬೇಕಾಗತ್ತೆ. ಸೊ ಇದು ಫಾರ್ಮೆಟ್ ಆಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲಿ ಒಂದೇ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅದೇನು ಅಂತಂದರೆ ಈ 5 ಹೆಡ್ಗಳಲ್ಲಿ ಯಾವ ಐಟಮ್ ಬರುತ್ತೆ ಅನ್ನುವಂಥದ್ದು. ಓಕೆನಾ. ಸೊ ಇವಾಗ ನಾವು ಒಂದೆರಡು ಪ್ರಾಬ್ಲಮನ್ನು ಇದ್ರ ಮೇಲೆ ಸಾಲ್ವ್ ಮಾಡಿಬಿಡೋಣ. ಅದರಿಂದ ನಿಮಗೆ ಇದು ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಕ್ವಶನ್ ಪೇಪರಲ್ಲಿ ಹಿಂದೆ ಕೇಳಿದಂಥ ಕ್ವಶನ್ಸನ್ನು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ತೊಗೊಳ್ತೇನೆ. 2020 ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ ಕ್ವಶನನ್ನು ಕೇಳಿದ್ರು ಅದನ್ನ ನಾನಿಲ್ಲಿ ಸಾಲ್ವ್ ಮಾಡೋದಕ್ಕೆ ತೊಗೊಳ್ತೇನೆ. ಸೊ ನೋಡ್ಬೋದು ನೀವಿಲ್ಲಿ 2020 ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವ ಥರ ಒಂದು ಕ್ವಶನ್ನ ಕೇಳಿದ್ರು ಅಂತ ಹೇಳಿ. ಪ್ರಿಪೇರ್ ಆ್ಯನ್ ಅನಾಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟಿದ್ದಾರೆ. 1 by 1 ನೋಡ್ತಾ ಹೋಗೋಣ. 1/1/2019 ರಿಸೀವ್ಡ್ ಕ್ಯಾಶ್ ಫ್ರಾಮ್ ಮೇನ್ ಕ್ಯಾಶಿಯರ್ ₹1000. ಅಂದರೆ ಜನವರಿ ತಿಂಗಳಲ್ಲಿ ನಡೆದಿರುವಂಥ ಟ್ರಾನ್ಸಾಕ್ಷನ್ನ ಕೊಟ್ಟಿದ್ದಾರೆ. ನಿಮಗೆ ಎಕ್ಸಾಮಲ್ಲಿ 1 ಮಂತಿನ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡಿ 5/1/2019 ಪೇಡ್ ಕಾರ್ಟೇಜ್ ಆನ್ ಗೂಡ್ಸ್ ₹300. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಈ ಐಟಮ್ಸ್ಗಳು ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ಹೇಳಿ ನೋಟ್ ಮಾಡ್ಕೋಬೇಕಾಗತ್ತೆ. ನೀವು ಅಷ್ಟೇ ಎಕ್ಸಾಮಲ್ಲಿ ಪೆನ್ಸಿಲಲ್ಲಿ ಸಣ್ಣದಾಗಿ ನೋಟ್ ಮಾಡ್ಕೊಳ್ಬೋದು, ಆಮೇಲೆ ಅದನ್ನ ರಬ್ ಮಾಡಿ ಬನ್ನಿ. ನೋಡಿ ಇಲ್ಲಿ ಪೇಡ್ ಕಾರ್ಟೇಜ್ ಆನ್ ಗೂಡ್ಸ್ ₹300 ಅಂತ ಇದೆ. ಸೊ ಇದು ಈ 5 ಮೇನ್ ಹೆಡ್ಗಳಲ್ಲಿ ಯಾವ ಹೆಡ್ಡಲ್ಲಿ ಬರುತ್ತೆ, ಮೀನ್ಸ್ ಅದು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಹೆಡ್ಡಲ್ಲಿ ಬರುತ್ತೋ, ಟೆಲಿಫೋನ್ ಹೆಡ್ಡಲ್ಲಿ ಬರುತ್ತೋ,
ಕನ್ವಿಯನ್ಸ್ ಹೆಡ್ಡಲ್ಲಿ ಬರುತ್ತೋ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಹೆಡ್ಡಲ್ಲಿ ಬರುತ್ತೋ, ಅಥವಾ ಮಿಸಲೇನಿಯಸ್ ಅನ್ನೋ ಹೆಡ್ಡಲ್ಲಿ ಬರುತ್ತೋ. ಸೊ ಅದು ಮಿಸಲೇನಿಯಸ್ ಅನ್ನೋ ಹೆಡ್ಡಲ್ಲಿ ಬರುತ್ತೆ, ಹೌದಾ? ಅಲ್ಲಿ ಇದನ್ನು ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, 10/1/2019 ಪೇಡ್ ಪೋಸ್ಟೇಜ್ ಸ್ಟಾಂಪ್ ಆಫ್ ₹100. ಸೊ ನೋಡಿ, ಪೇಡ್ ಪೋಸ್ಟೇಜ್ ಆ್ಯಂಡ್ ಸ್ಟಾಂಪ್ ಅಂತ ಇದೆ. ಸೊ ಇದು ಎಲ್ಲಿ ಬರುತ್ತೆ? ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅನ್ನೋ ಹೆಡ್ಡಲ್ಲಿ ಬರುತ್ತೋ, ಟೆಲಿಫೋನ್ ಹೆಡ್ಡಲ್ಲಿ ಬರುತ್ತೋ, ಕನ್ವಿಯನ್ಸ್ ಹೆಡ್ಡಲ್ಲಿ ಬರುತ್ತೋ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅನ್ನೋ ಹೆಡ್ಡಲ್ಲಿ ಬರುತ್ತೋ, ಅಥವಾ ಮಿಸಲೇನಿಯಸ್ ಅನ್ನೋ ಹೆಡ್ಡಲ್ಲಿ ಬರುತ್ತೋ. ಸೊ ಇಲ್ಲಿ ಹೆಡ್ ಹೇಳೋ ಥರ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅನ್ನೋ ಹೆಡ್ಡಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ನೋಡಿ, 15/1/2019 ಸ್ಟೇಷನರಿ ಪೇಡ್ ₹200. ಸ್ಟೇಷನರಿನ ಪೇ ಮಾಡಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಯಾವ ಹೆಡ್ಡಲ್ಲಿ ಬರುತ್ತೆ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅನ್ನೋ ಹೆಡ್ಡಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಆಟೋ ಫೇರ್ ₹100. ಆಟೋ ಫೇರ್ ಇದೆಲ್ಲಿ ಬರುತ್ತೆ? ಕನ್ವಿಯನ್ಸ್ ಅನ್ನೋ ಹೆಡ್ಡಲ್ಲಿ ಬರುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ, ಫಸ್ಟು ಯಾವ ಹೆಡ್ಡಲ್ಲಿ ಅದು ಬರುತ್ತೆ ಅಂತ ಹೇಳಿ ಕೆಟಗರೈಸ್ ಮಾಡ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಿದೆ ಅಲ್ಲಿ, ರಿಸೀವ್ಡ್ ಕ್ಯಾಶ್ ಫ್ರಮ್ ಮೇನ್ ಕ್ಯಾಶಿಯರ್ ಅಂತ ಇದೆ, ಹೌದಾ? ನಾವು ಸ್ಟಾರ್ಟಿಂಗಲ್ಲೇ ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಎಲ್ಲಿ ಬರಿತೀವಿ ಅದನ್ನು? ಅಮೌಂಟ್ ರಿಸೀವ್ಡ್ ಅನ್ನೋ ಕಾಲಮಲ್ಲಿ ತೊಗೊಳ್ತೀವಿ. ಸೊ ಫಸ್ಟು ನಾವು ಡೇಟ್ ಹಾಕ್ಕೊಳ್ತೀವಿ 1/1/2019 ದಟ್ ಈಸ್ 2 ಕ್ಯಾಶ್ ರಿಸೀವ್ಡ್. ಸೊ ಅಮೌಂಟ್ ಎಷ್ಟಿದೆ? ಅದು 1000 ಇದೆ. ಸೊ ಅದನ್ನ ನಾನಿಲ್ಲಿ ಬರೆದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇರೋದು ಜನವರಿ 50ಗೆ ಕಾರ್ಟೇಜ್ ಅಂತ ಇದೆ, ಹೌದಾ? ಸೊ ಅದನ್ನ ತೊಗೊಳ್ತೀವಿ. ಸೊ ನೋಡಿ, ಇದರ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತ ಹೇಳಿ, ನೀವು ಯಾವಾಗ ಪೇಡ್ ಸೈಡಲ್ಲಿ ಅಮೌಂಟನ್ನು ಬರಿತೀರಿ ಆವಾಗ ನೀವು ಬಾಯ್ ಅಂತ ಹೇಳಿ ತೊಗೊಳ್ಬೇಕಾಗತ್ತೆ. ಯಾವಾಗ ರಿಸೀವ್ಡ್ ಸೈಡಲ್ಲಿ ನೀವು ಅಮೌಂಟನ್ನು ಬರಿತೀವಿ 2 ಅಂತೇಳಿ ತೊಗೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಬಾಯ್ ಕಾರ್ಟೇಜ್ ಅಂತ ತೊಗೊಂಡಿದ್ದೇನೆ. ಎಷ್ಟಿದೆ ಅಮೌಂಟ್? ಅದು 300 ಅಂತ ಇದೆ. ಈ 300 ನಾವು ಯಾವ ಕಾಲಮಲ್ಲಿ ಬರಿತೀವಿ? ಮಿಸಲೇನಿಯಸ್ ಅನ್ನೋ ಕಾಲಮಲ್ಲಿ ಬರಿತೀವಿ, ಹೌದಾ? ಸೊ ಅಲ್ಲಿ ಹೋಗಿ ಈ ಅಮೌಂಟನ್ನು ಬರಿತೀವಿ. ನೆಕ್ಸ್ಟ್ ಆಗಿರೋ ಟ್ರಾನ್ಸಾಕ್ಷನ್ ನೋಡಿ, ಜನವರಿ 10ಕ್ಕಾಗಿದೆ ಪೇಡ್ ಪೋಸ್ಟೇಜ್ ಸ್ಟಾಂಪ್. ಸೊ ಇದು ಯಾವ ಹೆಡ್ಡಲ್ಲಿ ಬರುತ್ತೆ? ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅನ್ನೋ ಹೆಡ್ಡಲ್ಲಿ ಬರುತ್ತೆ. ಸೊ ನಾವಿಲ್ಲಿ ಅದನ್ನು ಬರಿತೀವಿ. ನೆಕ್ಸ್ಟ್ ನೋಡಿ, ಜನವರಿ 15ಕ್ಕೆ ಟ್ರಾನ್ಸಾಕ್ಷನ್ ಆಗಿದೆ. ಸ್ಟೇಷನರಿ ಪೇಡ್ ₹200. ಸ್ಟೇಷನರಿ ಅಂತ ಅಂದರೆ ಬಾಯ್ ಸ್ಟೇಷನರಿ ಅಂತ ಹೇಳಿ ತಗೋತೀವಿ. ಇದು ಯಾವ ಹೆಡ್ಡಿಗೆ ಹೋಗುತ್ತೆ? ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅನ್ನೋ ಹೆಡ್ಡಿಗೆ ಹೋಗುತ್ತೆ. ನೋಡಿ, ಲಾಸ್ಟ್ ಟ್ರಾನ್ಸಾಕ್ಷನ್ ಜನವರಿ 20ಗಾಗಿದೆ. ಆಟೋ ಫೇರ್ ಇದೆ. ಸೊ ಅದನ್ನ ತಗೊಳ್ಳೋಣ. ಸೊ ಇದು ಯಾವ ಹೆಡ್ಡಿಗೆ ಹೋಗುತ್ತೆ? ಕನ್ವಿಯನ್ಸ್ ಅನ್ನೋ ಹೆಡ್ಡಿಗೆ ಹೋಗುತ್ತೆ, ಹೌದಾ? ಸೊ ಅಲ್ಲಿ ಹೋಗಿ ನಾನು ಅಮೌಂಟನ್ನು ಬರಿತೇನೆ. ಸೊ ಈ ಥರ ನೀವೇನು ಮಾಡಬೇಕಾಗತ್ತೆ? ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಲೆನ್ಸಿಂಗ್ ನಿಮಗೆ 2 ಮಾರ್ಕ್ಸ್ ಇಲ್ಲಿ ಅಲಾಟ್ ಆಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ಬಿಡೋಣ. ಸೊ ಮೊದಲು ನಾವು ಟೋಟಲ್ ಪೇಮೆಂಟ್ ಎಷ್ಟಾಗಿದೆ ಅಂತ ಹೇಳಿ ನೋಡೋಣ. ನಾವು ಥಿಯರಿಯಲ್ಲಿ ಏನು ಕಲ್ತಿದ್ದೀವಿ ಅದನ್ನೇ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಇವಾಗ ನಮಗೆ ಕ್ಯಾಶಿಯರ್ ಕೊಟ್ಟಿರೋ ದುಡ್ಡೆಷ್ಟು? 1000 ರೂಪೀಸ್, ಹೌದಾ? ಈ 1000 ರೂಪೀಸಲ್ಲಿ ನಾವು ಟೋಟಲ್ ಆಗಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಫಸ್ಟ್ ನೋಡ್ಕೋಬೇಕಾಗತ್ತೆ. ಸೊ ಅಮೌಂಟ್ ಪೇಡ್ ಕಾಲಮಲ್ಲಿ ಎಷ್ಟು ಟೋಟಲ್ ಆಗುತ್ತೆ ಅಂತ ಹೇಳಿ ನೋಡಿ. 300 + 100 + 200 + 100 ಅಮೌಂಟ್ ಆಗುತ್ತೆ 700. ಅಂದರೆ 1000ಅಲ್ಲಿ 700 ರೂಪೀಸ್ ಖರ್ಚಾಗಿದೆ ಅಂತ ಹೇಳಿ. ಸೊ ಅದು ಹೇಗೆ ಖರ್ಚಾಗಿದೆ ಅನ್ನೋದನ್ನು ನಾವು ಇಲ್ಲಿ ಅನಾಲಿಟಿಕಲಿ ತೋರಿಸಿದ್ದೀವಿ, ಹೌದಾ? ಇದನ್ನು ಕೂಡ ನಾವು ಟೋಟಲ್ ಮಾಡಬೇಕಾಗತ್ತೆ ಇಲ್ಲಿ ಇವಾಗ. ಸೊ ಇಷ್ಟೇ ಅಲ್ಲ, ಇವಾಗ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಇವಾಗ ಹೇಗೆ ಮಾಡೋದು? ಸೊ ನೀವು ಲೆಡ್ಜರಲ್ಲಿ ಬ್ಯಾಲೆನ್ಸಿಂಗ್ ಹೇಗೆ ಮಾಡ್ತಾ ಇದ್ರಿ, ಇಲ್ಲೂ ನೀವು ಅದೇ ಪ್ರೊಸೆಸ್ಸನ್ನೇ ಮಾಡ್ತೀರಿ. ಸೊ ಯಾವ ಅಮೌಂಟ್ ಜಾಸ್ತಿ ಇರುತ್ತೋ ಅದನ್ನ ನೀವು ಎರಡೂ ಕಡೆನೂ ಬರ್ಕೊಳ್ಳುವಂಥದ್ದು. ಡೆಬಿಟ್ ಸೈಡ್ ಆಸ್ ವೆಲ್ ಆಸ್ ಕ್ರೆಡಿಟ್ ಸೈಡ್ ಬರ್ಕೊಳ್ತಾ ಇದ್ರಿ, ಹೌದಾ? ಇಲ್ಲೂ ಹಾಗೆ ನೀವು ಮಾಡ್ತೀರಿ. ರಿಸೀವ್ಡ್ ಸೈಡಲ್ಲಿ ಅಮೌಂಟ್ ಎಷ್ಟಿದೆ ನೋಡಿ, 1000 ಇದೆ, ಹೌದಾ? ಸೊ ಅದನ್ನ ನೀವು ಎರಡೂ ಕಡೆಗೂ ಬರ್ಕೊಳ್ತೀರಿ. ಸೊ ಇಲ್ಲಿ ಬರ್ಕೊಳ್ಳುವಾಗ ಸ್ವಲ್ಪ ಜಾಗ ಬಿಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರೆಯೋದಕ್ಕೆ ಬೇಕಾಗತ್ತೆ. ಸೊ ನಾನಿಲ್ಲಿ 2 ಲೈನ್ನ ಬಿಟ್ಟು ಕೆಳಗಡೆ ಬರ್ಕೊಳ್ತಾ ಇದ್ದೇನೆ. 1000 ಆ್ಯಂಡ್ 1000 ಎರಡೂ ಕಡೆಯೂ ನಾನು 1000 ಬರ್ಕೊಂಡೆ. ಇವಾಗ 1000ಅಲ್ಲಿ ನಾನು 700 ಲೆಸ್ ಮಾಡ್ತೀನಿ. ಮೀನ್ಸ್ ಎಷ್ಟು ಎಕ್ಸ್ಪೆನ್ಸಸ್ ಆಗಿತ್ತು ಅದನ್ನ ಲೆಸ್ ಮಾಡ್ತೀನಿ. ಎಷ್ಟು ಉಳ್ಕೊಳ್ತಾ ಇದೆ? 300 ಬ್ಯಾಲೆನ್ಸ್ ಆಗಿ ಉಳ್ಕೊಳ್ತಾ ಇದೆ. ಸೊ ಇದೇನು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ನೆಕ್ಸ್ಟು ಇದೇನಾಗುತ್ತೆ? ಅಪೋಸಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು? 300. ಸೊ ಈ ಥರ ನಾವು ಮಾಡಿದಾಗ ನಾವು ಇಂಪ್ರೆಸ್ಡ್ ಸಿಸ್ಟಮಲ್ಲಿ ಫಾಲೋ ಮಾಡಿದ್ದೀವಿ ಅಂತ ಅರ್ಥ. ಯಾಕೆ ಈ ಥರ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ಯಾವುದು? ಇದು ಜನವರಿ ಮಂತಿನ ಕ್ಯಾಲ್ಕುಲೇಷನ್, ಹೌದಾ? ನಾವು ಮಾಡಿರೋದು. ನೆಕ್ಸ್ಟ್ ಬರೋದು ಫೆಬ್ರವರಿ ಮಂತಲ್ಲಿ ಈ ಬ್ಯಾಲೆನ್ಸ್ ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ. ಮತ್ತೆ ಕ್ಯಾಶಿಯರ್ ಏನು ಮಾಡ್ತಾನೆ? ದುಡ್ಡು ಕೊಡ್ತಾನೆ. ಈ ಥರ ಏನಾಗುತ್ತೆ? ಪ್ರೊಸೆಸ್ ಕಂಟಿನ್ಯೂ ಆಗುವಂಥದ್ದು. ಆ್ಯಂಡ್ ಇಲ್ಲಿ ಡೇಟ್ ಹಾಕೋದನ್ನು ಮರಿಬೇಡಿ. ಬ್ಯಾಲೆನ್ಸಿಂಗ್ ಮಾಡೋದು ಮಂತ್ ಎಂಡಿಗೆ, ಹೌದಾ? ಹಾಗಾಗಿ ಮಂತ್ ಎಂಡಿನ ಡೇಟ್ ಇಲ್ಲಿ ಬರುತ್ತೆ. ಸೊ ಜನವರಿ ಆಗಿರೋದ್ರಿಂದ ಏನಾಗುತ್ತೆ? 31/1
2019 ಆಗುತ್ತೆ. ಈ ಬ್ಯಾಲೆನ್ಸ್ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ನೆಕ್ಸ್ಟ್ ಮಂತಿನ ಒಂದು ಡೇಟನ್ನು ತಗೋತೀರಿ. ನೆಕ್ಸ್ಟ್ ಮಂತ್ ಡೇಟ್ ಅಂದರೆ ಏನಾಗುತ್ತೆ 1-2 ಫೆಬ್ರವರಿ ಅಲ್ವಾ, 1-2-2019. ಸೊ ಈ ಥರ ನೀವೇನು ಮಾಡಬೇಕಾಗತ್ತೆ, ಪ್ರೆಸೆಂಟ್ ಮಾಡಬೇಕಾಗತ್ತೆ. ಈ ಥರ ನೀವು ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಅಲಾಟ್ ಆಗುತ್ತೆ. ಫೈನಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.